ಓಕೆ, ಇಲ್ಲಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಒಳಗ ಒಂದೇ ಮೆಥಡ್ ಯಾವುದು? when old ratio and share gain are given. ಕ್ವಶನ್ ಏನೈತೆ ಅಂತಂದ್ರೆ M and O are partners sharing profit and losses in the ratio of 4:3:2. N retires from the business. ಯಾರು ರಿಟೈರ್ಮೆಂಟ್ ಆಗಲ್ಲ ಇಲ್ಲಿ? N. His share is gained by M and O as 2/9 and 1/9. Calculate the NPSR of M and O ಅಂತಂದ್ರೆ NPSR ಅಂದ್ರೆ ಏನು? New Profit Sharing Ratio. So ಇಲ್ಲಿ old partners ಯಾರ್ಯಾರ? ನೋಡಿ ಫಸ್ಟ್ ಏನು ಮಾಡ್ಕೋಬೇಕಂದ್ರೆ M and O, M N O ಮೂರು ಮಂದಿ ಪಾರ್ಟ್ನರ್ಸ್ ಅದಾರ. ಇವರು ಯಾರು? ಓಲ್ಡ್ ಪಾರ್ಟ್ನರ್ಸ್. ಓಲ್ಡ್ ಪಾರ್ಟ್ನರ್ಸ್ ಯಾರ್ಯಾರ? M N O ಅದ. ಸೊ M N O ಮೂರು ಮಂದಿ ಪಾರ್ಟ್ನರ್ಸ್ ಒಳಗ ಇವರು ಓಲ್ಡ್ ಪಾರ್ಟ್ನರ್ಸ್. ಸೊ ಇದ್ರಾಗ ರಿಟೈರ್ಮೆಂಟ್ ಯಾರಾಗಿರ್ತಾರ? ಹೌದಿಲ್ಲ? ಸೊ ಹಂಗಂದ್ರೆ ಇವ್ರ ರೇಷಿಯೋ ಎಷ್ಟೈತಿ? ಓಲ್ಡ್ ರೇಷಿಯೋ ಎಷ್ಟೈತಿ? 4:3:2 ಐತಿ. ಹೌದಿಲ್ಲ? ಇದು ಓಲ್ಡ್ ರೇಷಿಯೋ 4:3:2. ಸೊ ಇದನ್ನ ಹೆಂಗ್ ಬರೀತೀವಿ ನಾವು? ಕೂಡಿಸ್ಬೇಕು. 4 3 1 7 7 2 9. ಹೆಂಗ್ ಬರೀತೀವಿ ಅದನ್ನ? 4/9 3/9 2/9. ದಿಸ್ ಇಸ್ ದಿ ಓಲ್ಡ್ ರೇಷಿಯೋ. ಇಲ್ಲಿ ನಾವು ಹೆಂಗ್ ಬರೀತೀವಿ ಅಂತಂದ್ರೆ ಇದು M, ಇದು N, ಇದು O. M N and O. ಹೌದಾ? ಸೊ ಈ ಮೂರು ಮಂದಿ ಓಲ್ಡ್ ಪಾರ್ಟ್ನರ್ಸ್ ಒಳಗ ರಿಟೈರ್ಮೆಂಟ್ ಯಾರಾಗತ್ತಾರ? N ಆಗಲ್ಲ ಅಂದ್ರೆ ಅವನಿಗೆ ಒಂದು ಬಾಕ್ಸ್ ಹಾಕೋಬೇಕು. ಓಕೆ, ಏನ್ ಮಾಡಬೇಕು? ಬಾಕ್ಸ್ ಹಾಕೋಬೇಕು. ಸೊ ರಿಟೈರ್ ಯಾರು? N ಆಗಲ್ಲ. ಹಾಗಂದ್ರೆ ಈ 3/9 ಒಂದು ರೇಷಿಯೋ ಇತ್ತು. ಫಸ್ಟ್ ಕೇಳಿ, 3/9 ಒಂದು ರೇಷಿಯೋ ಇತ್ತು. ಆ 3/9 ಅವ ಬಿಟ್ಟು ಹೋದ್ಮೇಲೆ ಅವ್ರ ಇಬ್ಬರು ರೇಷಿಯೋ ಅನ್ನ ಇವ್ರಿಬ್ರು ಏನ್ ಮಾಡ್ಬೇಕು? ಹಂಚ್ಬೇಕು. ಈ N ಅನ್ನೋಂತ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ಅವ್ನ ಒಬ್ಬನ ರೇಷಿಯೋನ ಇವ್ರಿಬ್ರು ಹಂಚ್ಕೋಬೇಕು. ಎಷ್ಟು ಹಂಚ್ಕೊಳಕತ್ತಾರ ಅಂದ್ರೆ ಇಬ್ರು ಅರ್ಧ ಅರ್ಧ ತಗೊಳಕತ್ತಾರ. ಇಬ್ರು ಅರ್ಧ ಅರ್ಧ ತಗೊಳಕತ್ತಾರ ಅಂದ್ರೆ ಅದು ಕೊಟ್ಟಾರ ಅವರು. ಒಬ್ಬ 2/9 ತಗೊಳಕತ್ತಾನ, ಒಬ್ಬ 1/9 ತಗೊಳಕತ್ತಾನ. 2/9 1/9 3/9. ಈ 3/9 ಅನ್ನೇ ಒಬ್ಬ 2/9 ಒಬ್ಬ 1/9 ಹಂಚ್ಕೊಳಕತ್ತಾನ. ಸೊ ಆ ಹಂಚ್ಕೊಂಡಿದ್ದ ಉಳಿದದ್ದನ್ನ ನಾವು ವಾಪಸ್ ನ್ಯೂ ರೇಷಿಯೋನ ಹಿಡಿಬೇಕು. ಅದಕ್ಕೆ ಏನಂತ ಕರೀತೀವಿ ನಾವು? NPSR ಅಂತ ಕರೀತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಹಾಗಾದ್ರೆ ಶೇರ್ ಗೇನ್ ಏನು ಕೊಟ್ಟಾರ? ಶೇರ್ ಗೇನ್ ಕೊಟ್ಟಾರ ಇಲ್ಲ? ಶೇರ್ ಗೇನ್ ಯಾರ್ಯಾರು ಕೊಟ್ಟಾರ? ಯಾರ್ಯಾರು ತಗೊಳಕತ್ತಾರ ಅವ್ರು ಕೊಟ್ಟಿದ್ದಾರೆ. ಗೇನ್ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋದು. ಅಕ್ವೈರ್ ಅಂದ್ರೆ ತೆಗೆದುಕೊಳ್ಳೋದು. ಯಾರು ಬಿಟ್ಕೊಂಡಿರ್ತಾರಲ್ಲ ಅವ್ರು ತಗೊಳ್ಳೋದು. ಸೊ ಎಷ್ಟೈತಿ? M ಮತ್ತು O ತಗೊಳಕತ್ತಾರ. ಅಲ್ಲಿ ಬಾಕ್ಸ್ ಹಾಕಿವಲ್ಲ, ಒಂದು ಅರ್ಥ ಏನು? ಬಿಟ್ಕೊಂಡಾಗ ಅಂತ ಕನ್ಫರ್ಮ್ ಆಗಿ ತಿಳ್ಕೋಬೇಕು. ಸೊ ಇಲ್ಲಿ ಯಾರ್ಯಾರು ಎಷ್ಟು ತಗೊಳ್ತಾರ? M ಎಷ್ಟು ತಗೊಳಕತ್ತಾರ? 2/9 ತಗೊಳಕತ್ತಾರ. O ಎಷ್ಟು ತಗೊಳಕತ್ತಾರ? 1/9 ತಗೊಳಕತ್ತಾರ. ಹೌದಾ? ಸೊ ಶೇರ್ ಗೇನ್ M and O 2/9 and 1/9. ನಾವು ಏನ್ ಕಂಡುಹಿಡಿಯಬೇಕು ಈಗ? ನ್ಯೂ ಶೇರ್ ಕಂಡುಹಿಡಿಯಬೇಕು. ನ್ಯೂ ಶೇರ್ ಅಂದ್ರೆ ಏನು? NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, NPSR. ಸೊ ಆರ್ ನ್ಯೂ ಶೇರ್. ನ್ಯೂ ಶೇರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಐತೆ. ಏನೈತಿ ನ್ಯೂ ಶೇರ್ ಫಾರ್ಮುಲಾ? ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್. ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್. ಸೊ ಈ ಫಾರ್ಮುಲಾ ಪ್ರಕಾರ ನಾವು ಏನ್ ಮಾಡಬೇಕು? ಪ್ರಾಬ್ಲಮ್ ಬಿಡಿಸಬೇಕು. ಹೌದಾ? NPSR ಅಂದ್ರೆ ಏನು? ನ್ಯೂ ಶೇರ್ ಅಂದ್ರೆ ಓಲ್ಡ್ ಶೇರ್ ಪ್ಲಸ್ ನ್ಯೂ ಶೇರ್ ಗೇನ್ ಇರಬೇಕು. ಹೌದಿಲ್ಲ? ಎರಡು ಕೊಟ್ಟಾರ. ಓಲ್ಡ್ ಶೇರ್ ಐತಿ, ಶೇರ್ ಗೇನ್ ಐತಿ. ಓಲ್ಡ್ ಶೇರ್ ಯಾರ್ಯಾರು? M and O. ಶೇರ್ ಗೇನ್ ಯಾರು? M and O. ಇಬ್ಬರು ಕೊಟ್ಟಾರ. ಜಸ್ಟ್ ನಾವು ನ್ಯೂ ಶೇರ್ ಕಂಡುಹಿಡಿಯಬೇಕು. ನ್ಯೂ ಶೇರ್ ಆಫ್ ಯಾರು? ಫಸ್ಟ್ ಗೆ M ಅಂತ ಕಂಡುಹಿಡಿಯಬೇಕು. ಹೌದಾ? ಬರ್ಕೋಬೇಡ, ಆಮೇಲೆ ನ್ಯೂ ಶೇರ್ ಆಫ್ M ಅಂತ ಕಂಡುಹಿಡಿಯಬೇಕು. ಹೌದಾ? M ಫಾರ್ಮುಲಾ ಪ್ರಕಾರ ನಡೆಸಬೇಕು ನಾವು ಇವಾಗ. ಸೊ M ಓಲ್ಡ್ ಶೇರ್ ಎಷ್ಟಿದೆ?
ಇಲ್ಲಿ ಫಾರ್ಮುಲಾ ಪ್ಲಸ್ ಐತಿ ನಾವು ಪ್ಲಸ್ 2 ಅರ್ಥ ಆಗತ್ತಿಲ್ಲ ಸೊ ಆಮೇಲೆ ಶೇರ್ ಗೆ ಯಾವುದು m ದ ಹಚ್ಕೋಬೇಕು ಶೇರ್ ಗೆ m ದ ಎಷ್ಟು ಐತಿ ಶೇರ್ ಗೆ ಇಲ್ಲಿ ಕೊಡ ಶೇರ್ ಗೆ 2/9 so is equal to ಸೇಮ್ ಯಾವ ರೀತಿ ನೋಡ್ರಿ ಈಗ LCM ತೆಗಿಬೇಕು LCM ಎರಡು ಒಂದೊಂದಕ್ಕೆ ಹೋಗ್ತಾವ ದೊಡ್ಡ ಸಂಖ್ಯೆ ಯಾವುದು 9 ಐತಿ ಸೊ 9 ಅನ್ನ ಇಟ್ಕೋಬೇಕು ತಿಳಿತಾ ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಏನ್ ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ LCM ಎಷ್ಟು ಐತೆ ಅಷ್ಟು ಹಚ್ಕೋಬೇಕು 9 ಒಂದೇ 9 ಒಂದೇ ಎಷ್ಟು ಉಳಿತು 4 ಉಳಿತು ಪ್ಲಸ್ 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 ಐತಿಲ್ಲ ಲಾಸ್ಟ್ ಟೈಮ್ ಏನ್ ಮಾಡ್ತಿದ್ದೆವು ಇಂದ ಮೈನಸ್ ಮಾಡ್ತೀವಿ ಇಲ್ಲಿ ಪ್ಲಸ್ ಮಾಡಬೇಕು ಇದು 9 ಒಂದೇ 9 ಒಂದೇ ಎಷ್ಟು ಉಳಿತು ಎರಡು ಇಲ್ಲಿ ಏನಿಲ್ಲ ಬಂದಿತ್ತು ಎರಡು ಒಂದೇ ಎರಡೇ ಬರ್ತಿತ್ತು ತಿಳಿತಿಲ್ಲ ಸೊ ಈಗ ಎಷ್ಟು ಬಂತು 6/9 ಬಂತು ತಿಳಿತಿಲ್ಲ 6/9 ಈಗ ನ್ಯೂ ಶೇರ್ ಆಫ್ n is equal to ನ್ಯೂ ಶೇರ್ ಆಫ್ n ಎಷ್ಟೈತಿ ಈ ಫಾರ್ಮುಲಾ ಪ್ರಕಾರ ಓಲ್ಡ್ ಶೇರ್ ಎಷ್ಟೈತಿ 3/9 ಯಾಕ ಅವ ರಿಟೈರ್ ಆಗತ್ತ ಸರಿ ಓದ ಸೊ ಈಗ ಏನ ರಿಟೈರ್ಮೆಂಟ್ ಆಗತ್ತ ನೀವು ಯಾವ ಬಿಡಿಸಬೇಕು ಓದು ಎಷ್ಟೈತಿ ಓಲ್ಡ್ ಶೇರ್ ಎಷ್ಟೈತಿ 2/9 ಪ್ಲಸ್ ಶೇರ್ ಏನು ಎಷ್ಟೈತಿ 1/9 ಯಾವುದು 1/9 ಸೊ ನೋಡ್ರಿ ಇದು ಎಷ್ಟಿದೆ ಮೆಥಡ್ ಎರಡನೇದು ಓಕೆ when old ratio and gain ratio are given so ನಮಗೆ NPSR ಕಂಡು ಹಿಡಿಬೇಕು ಫಾರ್ಮುಲಾ ಏನು ಬರ್ತೈತಿ new share is equal to old share plus share gain ಇದು ಫಾರ್ಮುಲಾ ಹೌದೇನು ಈಗ ನಾವು ಏನು ಫೈಂಡ್ ಔಟ್ ಮಾಡೋದು ಲಾಸ್ಟಿಗೆ NPSR ಫೈಂಡ್ ಔಟ್ ಮಾಡ್ತಾರೆ ಯಾರು ನವೀನ್ ತರುಣ್ ಸೊ ನ್ಯೂ ಶೇರ್ ಫಾರ್ಮುಲಾ ಏನೈತಿ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ ಓಲ್ಡ್ ಶೇರ್ ಬೇಕು ಮತ್ತೆ ಏನು ಬೇಕು ಶೇರ್ ಗೇನ್ ಬೇಕು ಸೊ ಶೇರ್ ಗೇನ್ ಬೇಕಂತಂದ್ರೆ ನಮಗೆ ಈಗ ಓಲ್ಡ್ ರೇಷಿಯೋ ಆಲ್ರೆಡಿ ಕೊಟ್ಟ ಹೌದಾ ಓಲ್ಡ್ ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟೈತಿ ಯಾವ್ಯಾವ್ದೈತಿ ಹಾ ನವೀನ್ ಸುರೇಶ್ and ತರುಣ್ ಎಷ್ಟೈತಿ 5:3:2 ಐತಿ ಹೌದೇನು ಎಷ್ಟು ಖುಷಿ ಎಷ್ಟಾಯ್ತು 5 3 8 7 10 ಸೊ ಇದನ್ನ ಹೇಗೆ ಬರ್ಕೋಬೇಕು 5/10 3/10 2/10 ಹೌದಾ ಇವ್ರು ನೋಡಿ ಇಲ್ಲೇ ಬರ್ಕೊಳ್ಳೋಣ ಯಾರು ನಿಮ್ಮ ನವೀನ ಸುರೇಶ ತರುಣ್ ಕರೆಕ್ಟ್ ಇಲ್ಲ ಸೊ ಯಾರು ರಿಟೈರ್ ಆಗತ್ತಾರೆ ಸುರೇಶ ರಿಟೈರ್ ಆಗತ್ತ ಹೌದೇನು ಬಾಕ್ಸ್ ಹಾಕೋಣ ಗೊತ್ತಾ ಮರಿಬಾರ್ದು ಯಾರು ರಿಟೈರ್ ಆಗತ್ತಾರೆ ಸೊ ಫಾರ್ಮುಲಾ ಪ್ರಕಾರ ಓಲ್ಡ್ ರೇಷಿಯೋ ಕೊಟ್ಟರೆ ಈಗ ಏನ್ ಕೊಟ್ಟಾರ ಅವರು ಗೇನ್ ರೇಷಿಯೋ ಕೊಟ್ಟಾರ ಶೇರ್ ಗೇನ್ ಕೊಟ್ಟಿಲ್ಲ ಏನ್ ಕೊಟ್ಟಾರ ಅವರು ಓಲ್ಡ್ ರೇಷಿಯೋ ಪ್ಲಸ್ ಗೇನ್ ರೇಷಿಯೋ ಕೊಟ್ಟಾರ ಗೇನ್ ರೇಷಿಯೋ ಎಷ್ಟೈತಿ 2:1 ಐತಿ ನಮಗೆ ಏನ್ ಬೇಕಾಗಿತ್ತು ಶೇರ್ ಗೇನ್ ಬೇಕಾಗಿತ್ತು ನೋಡ್ರಿ ಗೇನ್ ರೇಷಿಯೋ ಕೊಟ್ಟಾರ ಗೇನ್ ರೇಷಿಯೋ is equal to 2:1 ಯಾರ್ಯಾರು ನವೀನ್ and ತರುಣ್ ಕೊಟ್ಟಾರ ಅಂದ್ರೆ ಇದು ಯಾವ ರೀತಿ ಬರ್ಬೇಕು 2/3 1/3 ಹೌದೇನು ಎಷ್ಟು ತಗೊಳಕತ್ತಾರ ಅಂತ ಒಬ್ರು 2/3 ತಗೊಳಕತ್ತಾರ ಅಂತ ಒಬ್ರು 1/3 ತಗೊಳಕತ್ತಾರ ಅಂತ ಅದು ಎಷ್ಟೈತೆ 3/10 ಒಳಗೆ ಇಬ್ರು ತಗೊಳಕತ್ತಾರ ಹೌದೇನು ಹಾಗಾಗಿ ಇವಾಗ ನಾವು ನ್ಯೂ ಪ್ರಾಪರ್ಟಿ ಶೇರಿಂಗ್ ರೇಷಿಯೋ ಕಂಡುಹಿಡಿಬೇಕಾಗಿತ್ತಂದ್ರೆ ನವೀನ್ದು ಮತ್ತು ತರುಣ್ದು ಏನ್ ಬೇಕು ನಮಗೆ ಶೇರ್ ಇರಬೇಕು ಅದಕ್ಕೆ ನಾವು ಏನ್ ಮಾಡ್ಬೇಕು ಈಗ ಶೇರ್ ಕಂಡುಹಿಡ್ಕೋಬೇಕು ಹೌದಾ ಶೇರ್
2/10 ಉಳಿತು. ಇದು ಶೇರ್ ಗಿಡ ಬಂತು ಯಾರು ನವೀನ್ ಅದಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನ ಯಾರು ಬೇಕು ಶೇರ್ ಗೇನ್ ಆಫ್ ಯಾರು ತರುಣ ಹೌದಾ ಇಲ್ಲ ತರುಣ ಎಷ್ಟು ತಗೊಳ್ತಾನ 1/3 ತಗೊಳ್ತಾನ ಹೌದಾ 1/3 ಇಂಟು ಯಾರು 3/10 ರಿಟೈರ್ ಯಾರು ತಗೊಳ್ತಾರ ಅವನೇ ತಗೋಬೇಕು ಇವನು ಅವನೇ ತಗೋತಾನ ಹೌದಿಲ್ಲ. ಸೊ 3/10 ಈ 3/2 ಎಷ್ಟು ಉಳಿತು 1/10. ಈ ಎರಡು ಕಂಡು ಹಿಡ್ಕೊಂಡು ಲಾಸ್ಟ್ ಪ್ರಾಬ್ಲಮ್ ನಾಗ ಏನ್ ಮಾಡಿದ್ರು ಅಂತಂದ್ರೆ ಇವೆರಡು ಅವ್ರು ಕೊಟ್ಟಿರು ಶೇರ್ ಏನು ಕೊಟ್ಟಿರು. ಈ ಪ್ರಾಬ್ಲಮ್ ನಾವೇನಿಲ್ಲ ಏನ್ ಮಾಡಿದ್ರು ಅವರು ಶೇರ್ ಏನು ಕೊಟ್ಟಿಲ್ಲ ಗೇಟ್ ರೇಷಿಯೋ ಕೊಟ್ಟಾರ ಅದನ್ನ ನಾವು ಏನ್ ಮಾಡ್ಕೋಬೇಕಂದ್ರೆ ಕನ್ವರ್ಟ್ ಮಾಡ್ಕೋಬೇಕು ಶೇರ್ ಗೇಟ್ಗೆ. ಈಗ ಫಾರ್ಮುಲಾ ಪ್ರಕಾರ ಎರಡು ಸಿಕ್ಕು ಏನೇನು ಸಿಕ್ತ ಓಲ್ಡ್ ರೇಷಿಯೋ ಅಂತ ಅವರೇ ಕೊಟ್ಬಿಟ್ಟಾರ ಹೌದಾ ಇಲ್ಲ. ಓಲ್ಡ್ ರೇಷಿಯೋ ಐತಿ 5/10 2/10 ಐತಿ. ಈಗ ಪ್ಲಸ್ ಏನ್ ಬೇಕಾಗಿತ್ತು ಶೇರ್ ಗೇಟ್ ಬೇಕಾಗಿತ್ತು. ಶೇರ್ ಗೇಟ್ ಕಂಡುಕೊಂಡೇವ 2/10 1/10. ಸೊ ಇದು ನೋಡಿ ಏನು ಸರಿಲ್ಲ ನ್ಯೂ ಶೇರ್ ಆಫ್ ನವೀನ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇಟ್. ಓಲ್ಡ್ ಶೇರ್ ಎಷ್ಟಿತ್ತು ಒಂದು 5/10 ಪ್ಲಸ್ 2/10. ಹಾಗಾದ್ರೆ ಎಲ್ಸಿಎಂ ಎಷ್ಟು ಬಂತು 10 ಬಂತು ಹೌದಾ 10 ಬಂತು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದಿಲ್ಲ. ಈ 10 ಬಂತು ಈ 10 ಬಂತು ಅಂದ್ರೆ 5 ಪ್ಲಸ್ ಈ 10 ಸಿಗುತ್ತೆ ಎರಡೇ ಉಳಿತೀವಿ ಹೌದಾ ಇಲ್ಲ ಈಕ್ವಲ್ ಟು 7/10 ಅರ್ಥಾಯ್ತಾ. ನೆಕ್ಸ್ಟ್ ಈಗ ಯಾರು ತರುಣ್ ಈಕ್ವಲ್ ಟು ತರುಣ್ ನ್ಯೂ ಶೇರ್ ಈಕ್ವಲ್ ಟು ಫಾರ್ಮುಲಾ ಪ್ರಕಾರ ಏನು ಬರ್ತೈತೆ ಓಲ್ಡ್ ಶೇರ್ ಪ್ಲಸ್ ಓಲ್ಡ್ ಶೇರ್ ಎಷ್ಟಿದೆ ಒಂದು 2/10 ಪ್ಲಸ್ 1/10 ಶೇರ್ ಗೇಟ್ ಈಕ್ವಲ್ ಟು ಎಷ್ಟು ಬರ್ತೈತೆ ಎಲ್ಸಿಎಂ 10 ಬರ್ತೈತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು 10 ಹೋಗ್ತೈತೆ ಇದು 10 ಹೋಗ್ತೈತೆ ಅಂದ್ರೆ ಎಷ್ಟು 2 ಪ್ಲಸ್ 1 ಅಂದ್ರೆ 3/10. ಸೊ ಇಲ್ಲಿ ನ್ಯೂ ಶೇರ್ ಎಷ್ಟು ಬಂತು ನ್ಯೂ ಶೇರ್ ಆಫ್ ನವೀನ್ ಅಂಡ್ ತರುಣ್ ಈಕ್ವಲ್ ಟು 7/10